ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗೆಳೆಯರೇ, ಇವತ್ತಿನ ವಿಚಾರ ಅಂತ ಹೇಳಿದರೆ ಉತ್ತಮ ದರ ನಿಗದಿ ಹೇಗೆ ಮಾಡುವುದು ಅಂತ. ನೋಡಿ ಗೆಳೆಯರೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಬಾರಿ ನಾವು ನೋಡ್ತೀವಿ, ದೂರ ತೀರದ ಹಳ್ಳಿಗಳಿಂದ ಬರುವಂತಹ ರೈತರು ತಮ್ಮ ಬೆಳೆಗೆ ಸೂಕ್ತವಾದ ಧಾರಣೆ ಸಿಗುತ್ತಿಲ್ಲ, ತೃಪ್ತಿಕರವಾದ ಧಾರಣೆ ಸಿಗುತ್ತಿಲ್ಲ ಅಂತ ಹೇಳಿ ಓಡಾಡ್ತಿರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಕಾರಣ ಏನು? ಹಾಗೆ ನೋಡಿದರೆ ಇದು ಅನೇಕ ಕಾರಣಗಳಿವೆ. ಒಂದು ಕಾರಣ ಏನಂತ ಹೇಳಿದರೆ, ಸಾಮಾನ್ಯ ಥರದಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ, ಕಟಾವಿನ ತಕ್ಷಣ ಗೊತ್ತು ಗುರಿ ಇಲ್ಲದೆ ಮಾರುಕಟ್ಟೆ ತಗೊಂಡು ಹೋಗ್ಬಿಡ್ತಾರೆ ಮಾರಾಟಕ್ಕೆ. ಗೊತ್ತು ಗುರಿ ಇಲ್ಲದೆ ಮಾರುಕಟ್ಟೆ ಪರಿಸ್ಥಿತಿ ಗೊತ್ತು ಗುರಿ ಇಲ್ಲದೆ ಮಾರುಕಟ್ಟೆ ಪ್ರಾಂಗಣಕ್ಕೆ ತಗೊಂಡು ಹೋಗಿ ವ್ಯಾಪಾರಿಗಳು ಅಥವಾ ಕಮಿಷನ್ ಏಜೆಂಟರ ಅಂಗಡಿಗಳ ಮುಂದೆ ಹಾಕಿ ಚೆಲ್ಲು ಬಿಡ್ತಾರೆ, ತಗೊಂಡವರು ರಾಶಿ ಆಗ್ತಾರೆ. ಇದು ಮೊದಲನೇ ತಪ್ಪು. ಯಾಕಂತಂದ್ರೆ ನೀವು ಅಲ್ಲಿ ತಗೊಂಡೋಗಿ ಚೆಲ್ಲು ಹಾಕಿದ ಮೇಲೆ ವ್ಯಾಪಾರಿಗಳಿಗೂ ಮತ್ತು ಕಮಿಷನ್ ಏಜೆಂಟ್ಗಳಿಗೂ ನಿಮ್ಮ ದುರ್ಬಲತೆ ಗೊತ್ತಾಗುತ್ತೆ. ಅವರಿಗೆ ರೈತರಿಗೆ ದುಡ್ಡಿನ ಅರ್ಜೆಂಟ್ ಇದೆ, ಅದಕ್ಕೆ ತಗೊಂಡ್ಬಂದಿದ್ದಾರೆ ಅಂದರೆ ಅವ್ರು ಖಂಡಿತ ನಿಮಗೆ ಹೆಚ್ಚಿನ ಧಾರಣೆ ಕೊಡೋದಿಲ್ಲ. ಯಾಕಂತಂದ್ರೆ ನೀವು ಬೆಳೆದಂಥ ಕೃಷಿ ಉತ್ಪನ್ನಗಳು ನಿಮ್ಮ ವಸ್ತುಗಳು, ಅದನ್ನು ಯಾರೂ ಕೂಡ ಅದನ್ನು ಬಲವಂತವಾಗಿ ಕಿತ್ಕೊಳ್ಳಿಕ್ಕಾಗೋದಿಲ್ಲ, ನಿಮ್ಮ ವಸ್ತುಗಳು. ಸೊ ನೀವು ಮಾರಾಟ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾರಾಟ ಮಾಡಿ. ಮಾರುಕಟ್ಟೆ ಪರಿಸ್ಥಿತಿ ಏನಿದೆ, ತಾನಿವತ್ತು ಮಾರುಕಟ್ಟೆ ತಗೊಂಡು ಹೋದರೆ ಒಳ್ಳೆ ಧಾರಣೆ ಬರುತ್ತದಾ ಅಂತ ನಿಮ್ಮಲ್ಲೇ ನೀವು ತೀರ್ಮಾನ ಮಾಡಿ. ಈ ವಿಚಾರದಲ್ಲಿ ನಿಮ್ಗೆ ಹೇಳಬೇಕಂದ್ರೆ ನೋಡಿ ಗೆಳೆಯರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿ 50 ಕಿಲೋಮೀಟರ್ ಒಳಗಡೆ 1 ಅಥವಾ 2 APMCಗಳಿವೆ. ನೀವು ಯಾವ APMCಯಲ್ಲಿ ವ್ಯವಹಾರ ಮಾಡ್ತೀರಿ, ಯಾವ ವ್ಯಾಪಾರಸ್ಥರ ಜೊತೆ ನೀವು ವ್ಯವಹಾರ ಮಾಡ್ತೀರಿ, ಅಥವಾ ಯಾವ ಕಮಿಷನ್ ಏಜೆಂಟ್ ಜೊತೆ ನೀವು ವ್ಯವಹಾರ ಮಾಡ್ತೀರಿ, ಅವ್ರಿಗೆ ಹೋಗಿ ಕೇಳಿ, ಅಥವಾ ದೂರವಾಣಿ, ಈಗೇನು ದೂರವಾಣಿದೇನು ಕಡಿಮೆ ಇಲ್ಲ, ದೂರವಾಣಿ ಮುಖಾಂತರ ಮಾಡಿ, ಸ್ವಾಮಿ ನನ್ನ ಹತ್ರ 10 ಕ್ವಿಂಟಲ್ ಜೋಳ ಇದೆ, ನನ್ನ ಹತ್ರ 10 ಕ್ವಿಂಟಲ್ ಶೇಂಗಾ ಇದೆ, ನಾನು ನಾಳೆಗೆ ಮಾರಾಟಕ್ಕೆ ತಂದರೆ ನೀವು ನಮಗೆ ಯಾವ ಧಾರಣೆ ಕೊಡ್ತೀರಿ ಅಂತ ಕೇಳಿ. ಅವರು ಖಂಡಿತ ಹೇಳೋದಿಲ್ಲ, ನೀವು ತಂದು ಹಾಕಿ ನೋಡೋಣ ಅಂತಂತಾರೆ. ಇಲ್ಲಿ ನೀವು ಎರಡನೇ ತಪ್ಪಾಗತ್ತೆ. ನೀವು ಯಾಕೆ ತಗೊಂಡು ಹೋಗ್ಬೇಕಲ್ಲಿ? ಗೊತ್ತು ಗುರಿ ಇಲ್ಲದೆ ಮಾರುಕಟ್ಟೆ ಸಮಿತಿಗೆ, ಮಾರುಕಟ್ಟೆ ಪ್ರಾಂಗಣದಲ್ಲಿ ನೀವು ತಗೊಂಡು ಹಾಕಿ ಅಂತ ನಿಮ್ಗೆ ಯಾರು ಹೇಳಿದವರು? ಯಾರೂ ಹೇಳಲಿಲ್ಲ. ನೀವು ಮಾಡೋ ತಪ್ಪರು. ಮಾರುಕಟ್ಟೆ ಪರಿಸ್ಥಿತಿ ಅರ್ಥ ಬಿಟ್ಟು ನೀವು ಮಾರಾಟಕ್ಕೆ ಮುಂದಾಗಿ. ಯಾಕಂದರೆ ನಿಮ್ಮ ಪರವಾಗಿ ಯಾರೂ ಇಲ್ಲ ಗೆಳೆಯರೆ, ನಿಮ್ಮ ಪರವಾಗಿ ಯಾರೂ ಇಲ್ಲ. ಇನ್ನೊಂದು ಮಾತು ಹೇಳಬೇಕಂದ್ರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ವ್ಯಕ್ತಿಗಳು, ಅನೇಕ ಕಂಪನಿಗಳು, ಅನೇಕ ರಫ್ತು ಕಂಪನಿಗಳು, ಅನೇಕ ಆಹಾರ ಸಂಶೋಧನಾ, ಆಹಾರ ಪರಿವರ್ತನಾ ಘಟಕಗಳು ದೊಡ್ಡ ದೊಡ್ಡ ಶ್ರೀಮಂತರಾಗೋದಕ್ಕೆ ನಿಮ್ಮ ಶ್ರಮವೇ ಕಾರಣ. ಹೌದೌದು, ನಿಮ್ಮ ಶ್ರಮವೇ ಕಾರಣ. ಆದರೆ ಬಹಳ ಬೇಸರದ ಸಂಗತಿ ಅಂದರೆ, ನಮ್ಮ ರೈತರು ಆರ್ಥಿಕವಾಗಿ ಮುಂದೆ ಬಂದಿಲ್ಲ. ಯಾಕಂತಂದ್ರೆ ನಿಮ್ಮ ಪರವಾಗಿ ಯಾರೂ ಇಲ್ಲ. ನಿಜ ಹೇಳಬೇಕಂದ್ರೆ ನೋಡಿ ರೈತರೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಡ ರೈತರ ಪರವಾಗಿ ಹೋರಾಡುವ ದೊಡ್ಡ ದೊಡ್ಡ ರೈತ ಮುಖಂಡರುಗಳು ಬೇಗನೆ ಶ್ರೀಮಂತರಾಗ್ತಾರೆ. ಹೌದು, ಬೇಗನೆ ಶ್ರೀಮಂತರಾಗ್ತಾರೆ. ಆದರೆ ನಮ್ಮ ಬಡ ರೈತರು ಮಾತ್ರ ಬಡವರಾಗಿಯೇ ಇದ್ದಾರೆ ಅಲ್ವೇ? ಇದೇ ವಾಸ್ತವಿಕತೆ, ಇದೇ ನಿಜ. ನೀವು ಮಾರಾಟ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾವ ಸಂದರ್ಭದಲ್ಲಿ ಮಾರುಕಟ್ಟೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ತೀರ್ಮಾನ ಮಾಡಿ ಮಾರಾಟ ಮಾಡಿ. ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.